ಇವತ್ತು ರಾಮನೂರಿನಲ್ಲಿ ಮತ್ತೊಂದು ದೀಪಾವಳಿ ಹಬ್ಬದ ಸಂಭ್ರಮ. ಕಾರಣ ಭವ್ಯ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಕರ್ನಾಟಕ ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿ ತಾನು ಜನ್ಮ ಪಡೆದ ಸ್ಥಳದಲ್ಲೇ ವಿರಾಜಮಾನನಾಗಿದ್ದಾನೆ. ಆದರೆ ರಾಮಲಲ್ಲಾನ ವಿಶೇಷತೆ ಏನು, ಆ ಮೂರ್ತಿಯ ವಿಶೇಷತೆ ಕುರಿತು ಒಂದು ವಿಶೇಷ ವರದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಮಗುವಿನಂತೆ ಮುದ್ದು ಮುದ್ದಾದ ಮುಖ, ಕಮಲದ ಮೇಲೆ ನಿಂತು ಮುಗುಳ್ಳಗೆ, ಮುಕ್ತವಾದ ಕಣ್ಣಿನಲ್ಲಿ ತೇಜಸ್ಸು, ಬಲಗೈನಲ್ಲಿ ಬಿಲ್ಲು, ಎಡಗೈನಲ್ಲಿ ಬಾಣ, ವಿಗ್ರಹದ ಮೇಲ್ಭಾಗದಲ್ಲಿ ಸ್ವಸ್ತಿಕ್, ಓಂ, ಚಕ್ರ, ಗದೆ ಮತ್ತು ಸೂರ್ಯದೇವನ ಚಿತ್ರ. ಶಾಂತಪ್ರಿಯನಂತೆ ಗರ್ಭಗುಡಿಯಲ್ಲಿ ಕರುನಾಡಿನ ಬಾಲರಾಮ ವಿರಾಜಮಾನ. ಕರ್ನಾಟಕದ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಅರಳಿದ ಬಾಲರಾಮ ಮರಳಿ ಮನೆ ಸೇರಿದ. ವಿಗ್ರಹದ ಸುತ್ತ ರಾಮನ ಅವತಾರಗಳಲ್ಲಿ ಒಂದಾದ ವಿಷ್ಣುವಿನ ದಶಾವತಾರಗಳನ್ನ ಕೆತ್ತಲಾಗಿದೆ. ಬಲಭಾಗದಲ್ಲಿ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಮತ್ತು ವಾಮನ ಅವತಾರಗಳನ್ನ ಚಿತ್ರಿಸಲಾಗಿದೆ. ಎಡಭಾಗದಲ್ಲಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಭಗವಾನ್ ಕಲ್ಕಿಯ ವಿಗ್ರಹಗಳನ್ನ ಕೆತ್ತಲಾಗಿದೆ. ಪ್ರತಿಮೆ ಕೆಳಗೆ ಬಲಭಾಗದಲ್ಲಿ ಆಂಜನೇಯ ವಿಗ್ರಹ ಇಡಲಾಗಿದೆ. ಮೂರ್ತಿಯ ಕಣ್ಣುಗಳಿಗೆ ಸೂರ್ಯಶಕ್ತಿ, ಕಿವಿಗಳಿಗೆ ವಾಯುಶಕ್ತಿ, ಮನಸ್ಸಿಗೆ ಚಂದ್ರಶಕ್ತಿಯನ್ನ ನೀಡಲಾಗಿದೆ. ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಿಕ್ಕ ಕೃಷ್ಣಶಿಲೆಯಲ್ಲಿ ಸುಂದರ ಮೂರ್ತಿಯನ್ನ ಕೆತ್ತಲಾಗಿದ್ದು, ಕೋಟಿ ಕೋಟಿ ರಾಮ ಭಕ್ತರ ಕನಸು ನನಸಾಗಿದೆ. ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಭವ್ಯ ರಾಮ ಮಂದಿರವನ್ನ ಕಣ್ತುಂಬಿಕೊಂಡಿದ್ದಾರೆ. ಆ ಕ್ಷಣಗಳು ಹೇಗಿತ್ತು ಅಂತ ನಾವು ತೋರಿಸ್ತೀವಿ ನೋಡಿ. ಅಯೋಧ್ಯೆ ಇವತ್ತು ಸರ್ವಂ ರಾಮಯಂ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲು ಭವ್ಯ ಮಂದಿರಕ್ಕೆ ಆಗಮಿಸಿದ ಮೋದಿ ರಾಮಲಲ್ಲಾಗೆ ಉಡುಗೊರೆಯನ್ನ ಸಮರ್ಪಿಸಿದ್ರು. ಬೆಳ್ಳಿ ಕಿರೀಟ, ಪಿತಾಂಬರ ವಸ್ತ್ರದೊಂದಿಗೆ ದೇಗುಲ ಪ್ರವೇಶಿಸಿದ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಪ್ರತಿಷ್ಠಾಪನೆ ಬಳಿಕ ನರೇಂದ್ರ ಮೋದಿ ಭವ್ಯ ಮಂದಿರವನ್ನ ವೀಕ್ಷಣೆ ಮಾಡಿದ್ರು. ಹೂಗಳಿಂದ ಕಂಗೊಳಿಸುತ್ತಿದ್ದ ದಿವ್ಯ ಮಂದಿರವನ್ನ ಕಣ್ತುಂಬಿಕೊಂಡ್ರು. ಪ್ರಮುಖ ವೇದಿಕೆಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಅಯೋಧ್ಯೆ ರಾಮ ಮಂದಿರ ಪ್ರತಿಕೃತಿಯ ಉಡುಗೊರೆಯನ್ನ ನೀಡಿದ್ರು. ಒಟ್ನಲ್ಲಿ ಮೋದಿ ಪ್ರಧಾನಿ ಅಧಿಕಾರಾವಧಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ಲೋಕಾರ್ಪಣೆಗೊಂಡಿದೆ. ಗುಡಿಸಲಿನಲ್ಲಿದ್ದ ಬಾಲರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಎಲ್ಲ ಹಾಕಿದ್ದಾರೆ ಮರ. ಪ್ರಾಣ ಪ್ರತಿಷ್ಠಾಪನೆ ಆಯಿತು. 500 ವರ್ಷಗಳ ಕನಸು ನನಸಾಯಿತು. ರಾಮನೂರಿನಲ್ಲಿ ಆ ಸ್ವರ್ಗವೇ ಧರೆಗೆ ಇಳಿದಂತೆ ರಾಮ ಭಕ್ತರಿಗೆ ಭಾಸವಾಯಿತು. ಈ ಅಮೋಘ ದೃಶ್ಯವನ್ನ ನೀವು ಕೂಡ ಒಮ್ಮೆ ನೋಡಿ. ಅಯೋಧ್ಯಾಪತಿ ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಮನಸ್ಸಲ್ಲೂ ರಾಮ, ಕನಸಲ್ಲೂ ರಾಮ, ಎಲ್ಲೆಲ್ಲೂ ರಾಮ. ಅಯೋಧ್ಯೆಯಲ್ಲಿ ರಾಮನಾಮ ಮಾರ್ಧನಿಸಿದೆ.
ಈ ರಾಘವನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಿದ್ದಂತೆ ಮುಗಿಲಿನಿಂದ ಪುಷ್ಪ ಮಳೆಯೇ ಸುರಿಯಿತು, ಭಕ್ತರ ಮನತಣಿಯಿತು. ನೋಡಿ, 500 ವರ್ಷಗಳ ವನವಾಸವನ್ನ ಮುಗಿಸಿ ರಾಮ ತನ್ನ ಊರಿಗೆ ವಾಪಸ್ ಬಂದು ತನ್ನ ಜಾಗದಲ್ಲೇ ನೆಲೆಯೂರಿದ್ದಾನೆ. ನಮ್ಮ ಕರ್ನಾಟಕ ಮೂಲದ, ಅದು ಕೂಡ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮನ ಮೂರ್ತಿ ಇವತ್ತು ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರೋದು. ಈ ಕುರಿತ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯೋಗಿನಾಡು ಅಯೋಧ್ಯೆಯಲ್ಲಿ ಕರುನಾಡ ಯೋಗಿ ಕೆತ್ತಿದ ಬಾಲರಾಮ ವಿರಾಜಮಾನನಾಗಿದ್ದಾನೆ. ಅಲ್ಲಿ ರಾಮ ತನ್ನ ಮನೆಗೆ 500 ವರ್ಷಗಳ ಬಳಿಕ ವಾಪಸ್ಸಾದ್ರೆ ರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಮನೆಯಲ್ಲೂ ಸಂಭ್ರಮ ತುಂಬಿ ತುಳುಕಿದೆ. ರಾಮಲಲ್ಲ ಪ್ರತಿಷ್ಠಾಪನೆಯ ಹಿನ್ನೆಲೆ ಅರುಣ್ ಮನೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ನಡೆಸಲಾಯಿತು. ಅರುಣ್ ಯೋಗಿರಾಜ್ ಅವರ ಸಹೋದರರು ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ದಿವಂಗತರಾಗಿರೋ ತಂದೆ ಮಾರ್ಗದರ್ಶನವನ್ನ ನೆನಪಿಸಿಕೊಂಡ್ರು. ಅದು ಆ ಮೂರ್ತಿನ ನನ್ನ ತಮ್ಮನೇ ಕೆತ್ತಿದ್ದಾನೆ ಅಂತಂದರೆ ಇನ್ನೇನು ಬೇಕು ಸರ್. ಅದು ನಮ್ಮ ತಾತ ಅವರು, ನಮ್ಮ ಅಜ್ಜಿಯವರು, ಬಸವಣ್ಣ ಶಿಲ್ಪಿಯವರು, ಪುಟ್ಟಮ್ಮನವರು, ಮತ್ತು ನಮ್ಮ ತಂದೆಯವರು ಯೋಗಿರಾಜ್ ಶಿಲ್ಪಿ, ಮತ್ತು ನಮ್ಮ ತಾಯಿಯವ್ರನ್ನ ನಾನು ಸ್ಮರಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ. ಯಾಕೆಂದರೆ ಸರ್ ಅವ್ರು ಇಲ್ಲದೇ ಏನೂ ಇಲ್ಲ. ಜೊತೆಗೆ ಸರ್ ನಮ್ಮ ಮೈಸೂರಿನ ಅಥವಾ ನಾಡ ದೇವತೆ ಅಂದರೂ ತಪ್ಪಾಯ್ತದೆ, ಚಾಮುಂಡೇಶ್ವರಿ ತಾಯಿ ಅನ್ನು ಸ್ಮರಿಸುತ್ತಾ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇನ್ನು ಅರುಣ್ ಅವರ ಪತ್ನಿ ವಿಜೇತ ಅರುಣ್ ತಮ್ಮ ಖುಷಿಯನ್ನ ರಿಪಬ್ಲಿಕ್ ಕನ್ನಡ ಜೊತೆ ಹಂಚಿಕೊಂಡ್ರು. ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂಭ್ರಮದ ವಿಷಯ ಇದು. ಎಲ್ಲರೂ ಮನೆ ಮಂದಿ ಸೇರಿದ್ದೀವಿ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಸಂಭ್ರಮನೇ ಇದು, ಒಂದು ಹಬ್ಬ, ನಮ್ಮ ನಾಡ ಹಬ್ಬ ಇದು. ನಮಗೆ ಅವರೇ ರಾಮ, ಅವ್ರಿಗೆ ರಾಮ ಕಾಣಿಸಿರೋ ಭಗವಂತ ಅವರು, ನಮಗೆಲ್ಲ ರಾಮನೇ ಅವರು. ನಾವೆಲ್ಲ ಭಾಗ್ಯವಂತರು, ಇನ್ನೇನು ಹೇಳಲಿಕ್ಕೆ ಬರೋದಿಲ್ಲ. ಅದೇ ಎಲ್ಲ ಸೇರಿ ಖುಷಿಪಟ್ಟು ಪೂಜೆ ಎಲ್ಲ ಮಾಡಿದಾಯಿತು, ಎಲ್ಲರಿಗೂ ಸಿಹಿ ಹಂಚಿದಾಯಿತು. ಇನ್ನೂ ಎಷ್ಟೊಂದು ಜನ ಬಂದು ಕರಿತಾ ಇದ್ದಾರೆ, ನಮಗೆ ಹಾರೈಸ್ತಾ ಇದ್ದಾರೆ. ಎಲ್ಲರೂ ಮನೆಗೆಲ್ಲ ಬಂದು ನಾವು ಅಯೋಧ್ಯೆ ಅಂತ ಹೇಳ್ತಾ ಇದ್ದಾರೆ ಮನೆಯೇ. ತುಂಬ ಖುಷಿ ಆಗ್ತದೆ. ಒಟ್ನಲ್ಲಿ ದೇಶಾದ್ಯಂತ ರಾಮೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಕರುನಾಡಿಗೆ ಈ ದಿನ ಇನ್ನು ಅವಿಸ್ಮರಣೀಯವಾಗಿದ್ದು, ರಾಮಮೂರ್ತಿಯ ಶಿಲೆ ಜೊತೆಗೆ ಶಿಲ್ಪಿಯೂ ನಮ್ಮೂರು ಅನ್ನೋದು ನಮ್ಮ ಹೆಮ್ಮೆ.